ಏನಿದು ಹೇಗೆ ಮತ್ತೆ ಏನು ಅಂತ ಅನ್ಕೊಟ್ರ, ಒಂದು ಬಂದು ಸ್ವರೂಪಕ ನಿರೂಪಕ ಧರ್ಮಂ ಅಂತ. ಅಂದ್ರೆ ಒಂದು ವಸ್ತುವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದರ ಡೆಫಿನೇಷನ್ ಹೇಳಿ ಅದರಿಂದ ಅದರ ಫೀಚರ್ಸ್ ಮತ್ತೆ ಸ್ಟ್ರಕ್ಚರ್ನ ತಿಳ್ಕೊಳ್ಳೋದು. ಅಂದ್ರೆ ಈಗ ವಾಟರ್ ಮೆಲನ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ನಮಗೆ ನೀರಿನ ಅಂಶ ತುಂಬಾ ಇರುತ್ತೆ ಅಂತ ಹೇಗೆ ಅರ್ಥ ಆಗುತ್ತೋ ಮತ್ತೆ ಬೀಜಗಳಿರುತ್ತೆ ಅಂತ ತಿಳಿಯುತ್ತೋ ಅದೇ ರೀತಿ. ಎರಡನೇದು ಬಂದು ನಿರೂಪಿತ ಸ್ವರೂಪ ವಿಶೇಷಣ. ಅಂದ್ರೆ ಒಂದು ವಸ್ತುವಿನ ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಅದರಿಂದ ಅದರ ಡೆಫಿನೇಷನ್ನ ತಿಳ್ಕೊಳ್ಳೋದು. ಒಂದು ವಸ್ತುವಲ್ಲಿ ಬೇರಿದೆ ಮತ್ತೆ ಮೇಲೆ ಕೊಂಬೆಗಳಿದೆ ಮತ್ತೆ ಎಲೆ ಇದೆ ಅಂತ ಹೇಳಿದ್ರೆ ಹೇಗೆ ನಾವು ಮರ ಅಂತ ತಿಳ್ಕೊಳ್ತೀವೋ ಅದೇ ರೀತಿ. ಆದ್ರಿಂದ ಈ ಸ್ವರೂಪಕ ನಿರೂಪಕ ಧರ್ಮಂ ಬಂದು ಜ್ಞಾನ ಆದ್ರೆ ನಿರೂಪಿತ ಸ್ವರೂಪ ವಿಶೇಷಣಂ ಬಂದು ವಿಜ್ಞಾನ ಅಂತ ಆಗತ್ತೆ. ಆದ್ರಿಂದನೇ ಈ ಯೋಗವನ್ನ ಜ್ಞಾನ ವಿಜ್ಞಾನ ಯೋಗ ಅಂತಾನೂ ಕರೀತಾರೆ.